ಪ್ರಶ್ನೆ ನೀವು ಇಟ್ಕೊಳ್ಳಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜಪ್ರಭುತ್ವ ಇದ್ದಾಗಲೇನೆ ಈ ಶ್ರೇಣೀಕೃತ ವ್ಯವಸ್ಥೆಯನ್ನ ನಾಶ ಮಾಡಲಿಕ್ಕೆ, ಸಮಾನತೆಯನ್ನ ತರಲಿಕ್ಕೆ 75% 1921ರಲ್ಲಿ 75% ಮೀಸಲಾತಿಯನ್ನ ಆ ಬ್ರಾಹ್ಮಣರಿಗೆ ಮಿಲ್ಲರ್ ಆಯೋಗದ ಶಿಫಾರಸಿನಂತೆ 75% ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಅವರು ನುಡಿದಿರಲಿಲ್ಲ ಯತೀಂದ್ರ ಅವರೇ, ಈ ಜನರಿಗೆ ಕೊಟ್ಟರು. ನಿಮ್ಮ ತಂದೆ ಸಿದ್ದರಾಮಯ್ಯನವರು ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಯಾಕೆ ಆಗ್ಬೇಕಂದ್ರೆ ಈ ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳಿಗೆ 75% ಮೀಸಲಾತಿ, ತಮಿಳುನಾಡು ಸರ್ಕಾರದಂತೆ 75% ಮೀಸಲಾತಿ ಕೊಡ್ಲಿಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಭರವಸೆ ಕೊಟ್ಟರು, ನುಡಿದ್ರು. 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಡಾಕ್ಟರ್ ಯತೀಂದ್ರ ಅವರೇ. ನಿಮ್ಮ ತಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು 75% ಮೀಸಲಾತಿ ನೀತಿಯನ್ನ ಜಾರಿ ಮಾಡಿದ್ರ ಅಂತ ನಿಮ್ಮ ಕುಟುಂಬದವರು ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಇವತ್ತು ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಅಹಿಂದ ನಾಯಕನ ಹೆಸರಲ್ಲಿ ಅಧಿಕಾರ ನಿಮಗೆ ಕೊಟ್ಟು 2 ಸಾರಿ, ಇವತ್ತಿಗೂ ಕೂಡ ಸಾಮಾಜಿಕ ನ್ಯಾಯ, ಆರ್ಥಿಕ ಪ್ರಗತಿಯಲ್ಲಿ ವಂಚಿತರಾಗಿರ್ತಕ್ಕಂಥ ಈ ಶೋಷಿತ ಜನರು ಇವತ್ತಿಗೂ ತಬ್ಬಲಿಯಾಗಿದ್ದಾರೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀವು ಗಮನಿಸಬೇಕು ಅಂತೇಳಿ ನಾನು ಡಾಕ್ಟರ್ ಯತೀಂದ್ರ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ವಾಸ್ತವ ಹೇಳೋದಾದ್ರೆ ಡಿ ದೇವರಾಜ ಅರಸು ಅವರು LG ಆವನೂರು ಆಯೋಗ ರಚನೆ ಮಾಡಿ ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ, ಒಕ್ಕಲಿಗರು, ಲಿಂಗಾಯತರು ಸೇರಿದಂಗೆ ಇವರಿಗೆ ಮೀಸಲಾತಿ ಅವಕಾಶವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಟ್ಟು ಭಾರತ ಸಂವಿಧಾನಾತ್ಮಕವಾಗಿ ಬಹಳ ಸುಸಜ್ಜಿತವಾಗಿ ಈ ರಾಜ್ಯವನ್ನು ಆಡಳಿತ ಮಾಡಿದ್ರು. ಅಂದು ದೇವರಾಜ ಅರಸು ಹಿಂದೂ ಸಿದ್ದರಾಮಯ್ಯ ಅಂತೇಳಿ ಸ್ವಯಂ ಘೋಷಣೆ ಮಾಡಿಕೊಂಡು ಅವ್ರ ಹೆಸರಲ್ಲಿ ಮುಖ್ಯಮಂತ್ರಿ ಆದವರು. ನಮ್ಮ ಡಿ ದೇವರಾಜ ಅರಸು ಅವರು ಉಳುವವಲೇ ಭೂಮಿ ಒಡೆಯ ಅಂತ ರಾಜ್ಯದಲ್ಲಿ ಜನರಿಗೆ ಭೂಮಿ ಕೊಟ್ರೆ, ನಮ್ಮ ಸಿದ್ದರಾಮಯ್ಯನವರು, ಯತೀಂದ್ರ ಅವರೇ ನಿಮ್ಮ ತಂದೆ ಸಿದ್ದರಾಮಯ್ಯನವರು ಆ ಭೂಮಿತಿ ಕಾಯ್ದೆಗೆ ತಿದ್ದುಪಡಿ ಮಾಡಿ 25 ಲಕ್ಷ ಆದಾಯ, 12,000 ಆದಾಯ ಹೆಚ್ಚಿಗಿರೋನು ಭೂಮಿ ಕೊಳ್ಳಲಿಲ್ಲ ಅಂತ ಕಾನೂನು ಇದ್ರೆ, ಇವರು 25 ಲಕ್ಷ ಆದಾಯ ಇರೋನು ಈ ರಾಜ್ಯದ ಭೂಮಿ ಕೊಳ್ಳಬಹುದು ಅಂತ ಕಾನೂನು ತಿದ್ದುಪಡಿ ಮಾಡಿದಂತ ದುರಂತದ ಕೃತ್ಯವನ್ನು ಮಾಡಿದವರು ನಿಮ್ಮ ತಂದೆ ಅನ್ನೋ ಎಚ್ಚರಿಕೆಯನ್ನ ನಾನು ಡಾಕ್ಟರ್ ಯತೀಂದ್ರ ಅವರಿಗೆ ತಿಳಿಸಕ್ಕೆ ಬಯಸ್ತೀನಿ. ಬಹಳ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ನುಡಿದಂತೆ ನುಡಿದು ನುಡಿಯದೇ ನಡ್ಕೊಂಡವರು ನಾಲ್ವಡಿ ಕೃಷ್ಣರಾಜ ಒಡೆಯರು, ನಿಮ್ಮ ತಂದೆ ನುಡಿದು ನಡೀದೇ ಇರೋರು ಅನ್ನೋದನ್ನ ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೂ ಕೂಡ ಹಿಂದುಳಿದ ವರ್ಗದಿಂದ ಕತೆ ಅದಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ SCPT SP ಕಾಯ್ದೆನ ವಿಕೃತಗೊಳಿಸಿ ಅದರ ಲಕ್ಷಾಂತರ ಕೋಟಿ ಹಣವನ್ನ ನುಂಗಿ ನೀರು ಕುಡಿದಂತ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವರು ಸಿದ್ದರಾಮಯ್ಯನವರು. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನು ನಯವಾಗಿ ವಂಚನೆ ಮಾಡಿದಂತ ಸಿದ್ದರಾಮಯ್ಯನವರು ಅವರಾದ್ರೂ ಬುದ್ಧಿ ಹೇಳ್ಬೇಕಾಗಿತ್ತು ಮಗನಿಗೆ. ಹಿಂಗೆಲ್ಲ ಮಹಾದರಿಗೆ ಹೋಲಿಕೆ ಮಾಡ್ಬೇಡಪ್ಪ, ಹಿಂಗೆಲ್ಲ ಮಾತಾಡಬಾರ್ದು ಅಂತ ಒಂದು ಬುದ್ಧಿ ಮಾತು ಹೇಳಿದ್ರೆ ನಿಜವಾಗ್ಲೂ ಅವ್ರನ್ನ ಗೌರವಿಸ್ಬೋದು. ಅವ್ರ ಮಗನಿಗೆ ಯತೀಂದ್ರ ಅವರಿಗೆ ಈಗಲಾದ್ರೂ ಸಿದ್ದರಾಮಯ್ಯನವರು ಬುದ್ಧಿ ಮಾತು ಹೇಳ್ಬೇಕು ಅಂತ ನಾನು ಈ ಮೂಲಕ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ.